ಅದೇ ಸರ್, ಅಂದ್ರೆ ಆ, ಸಾಕಷ್ಟು ಅಂದ್ರೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಿ ಎಲ್ಲಾ ತರ ಚೆನ್ನಾಗಿ ನೋಡ್ಕೊಂಡ್ರು. ಸೊ ಇವತ್ತು ಒಂದು ಕರ್ನಾಟಕ ಎಲ್ಲರೂ ಕೂಡ ಒಂದ್ ಏನ್ ಹೇಳ್ತಾರೆ, ದುಃಖದಲ್ಲಿರ್ತಕ್ಕಂಥ ಒಂದು ಸಂದರ್ಭ. ಏನ್ ಹೇಳ್ತೀರಾ ಸರ್? ಈ ಆಘಾತ ನಮ್ ಕೈಯಲ್ಲಿ ತಡ್ಕೊಳ್ಳುವಂತ ಶಕ್ತಿ ಅಂತ ಖಂಡಿತ ಇಲ್ಲ. ಹಾ, ಮಹಾ ತಾಯಿ ಅವರು. ಹೌದು. ನಮ್ಮ ದೇವೇಗೌಡರು ಸಾಹೇಬ್ರ ಕುಟುಂಬಕ್ಕೆ ಮಾತ್ರ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಯಾರೇ ಬರ್ಲಿ, ಯಾರೇ ಅವ್ರನ್ನ ಮಾತಾಡಿಸ್ಲಿ, ಸರಳತೆಯ ಜೀವನ ಮತ್ತು ದೈವಿಕ ಹಿನ್ನೆಲೆಯಲ್ಲಿ ಅವರನ್ನ ನಾನು ಕಂಡಿದ್ದೀನಿ. ಹೌದು. ಕಳೆದ 35 ವರ್ಷಗಳಿಂದ ಅವರು ಮತ್ತು ಅವರ ಕುಟುಂಬವರ ಜೊತೆದಲ್ಲಿ ನಾನು ಕೂಡ ಬೆರೆದಿದ್ದೀನಿ. ನನ್ನನ್ನು ಕೂಡ ಮಗನಾಗಿ ಸ್ವೀಕಾರ ಮಾಡಿ ಅವರು ಎಲ್ಲಾ ರೀತಿಯಲ್ಲಿ ಚೆನ್ನಮ್ಮಾಜಿ ಅವರು ನಮ್ಮನ್ನ ನೋಡ್ತಾ ಇದ್ರು, ಮಾತಾಡಿಸ್ತಾ ಇದ್ರು. ನಾನು ಬಹಳ ಹತ್ತಿರದಿಂದ ಬಲ್ಲೆ. ನನಗೂ ಕೂಡ ಇವತ್ತು ನನ್ನಂತ JDS ಕಾರ್ಯಕರ್ತರಿಗೆ ಇಷ್ಟು ನೋವಾಗಿದೆ ಅಂದ್ರೆ ಇನ್ನು ಅವರ ಕುಟುಂಬದವರಿಗೆ ಎಷ್ಟು ಆಘಾತ ಆಗಿರುತ್ತೆ ಅನ್ನೋದನ್ನ ನಾವು ಊಹೆ ಮಾಡಕ್ಕೂ ಆಗಲ್ಲ. ದೇವೇಗೌಡರು ಸಾಹೇಬ್ರಿಗೆ ಜೊತೆಯಲ್ಲಿ ದೊಡ್ಡ ಶಕ್ತಿಯಾಗಿ ಚೆನ್ನಮ್ಮಾಜಿ ಅವರು ಇದ್ದಿರತಕ್ಕಂಥದ್ದು. ಹಿಂದೆ 2001ರಲ್ಲಿ ಆಸಿಡ್ ದಾಳಿಯಲ್ಲಿ ಕೂಡ ಅವರು ಚೇತರಿಸ್ಕೊಂಡು ಮುಂದಕ್ಕೆ ಎಲ್ಲಾ ರೀತಿಯಲ್ಲಿ ಒಂದು ಗಟ್ಟಿತನವನ್ನ ತೋರಿಸಿ ಎಲ್ಲವನ್ನ ಕೂಡ ಅವರು ನಿಭಾಯಿಸ್ತಾ ಇದ್ರು. ಬೆಳಿಗ್ಗೆ 3-4 ಗಂಟೆಗೆ ಎದ್ದು ಪೂಜೆ, ತುಳಸಿ ಪೂಜೆ ಮಾಡೋದಾಗ್ಲಿ, ಬೇರೆ ದೈವಿಕ ಕಾರ್ಯಕ್ರಮಗಳಲ್ಲಿ, ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದಾಗ್ಲಿ, ಹೌದು, ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಬಹುಶಃ ನನಗಂತ ಈಗ ಈ ಒಂದು ಆಘಾತವನ್ನ ಹೆಂಗೆ ಅರಗಿಸ್ಕೋಬೇಕು, ಹೆಂಗೆ ತಡ್ಕೋಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ನಾವು ಕೂಡ ಬಹಳ ಭಾವುಕರಾಗಿದ್ದೀವಿ. ಈ ಸಂದರ್ಭದಲ್ಲಿ ಜಾಸ್ತಿ ಮಾತಾಡಕ್ಕೂ ಆಗಲ್ಲ. ಆ ಮಹಾ ತಾಯಿ ನಿಜವಾಗ್ಲೂ ಹೇಳ್ತೀನಿ, ಅವ್ರ ತರ ಚೆನ್ನಮ್ಮಾಜಿ ಅವರ ಜಾಗದಲ್ಲಿ ಇನ್ನೊಬ್ಬರನ್ನ ಊಹೆ ಮಾಡಕ್ಕೂ ಆಗಲ್ಲ. ಅಂತ ಒಂದು ಸಜ್ಜನಿಕೆ, ಸರಳತೆ ಜೊತೆಗೆ ಒಂದು ದೈವಿಕ ಮಹಾ ತಾಯಿ, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಬಹುಶಃ ದೇವರು ಅವ್ರಿಗೆ ಮತ್ತೆ ಅವರ ಕುಟುಂಬಸ್ಥರಿಗೆ ಮತ್ತೆ ಅವರ ಅಭಿಮಾನಿಗಳಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಈ ನೋವನ್ನ ತಡ್ಕೊಳ್ಳುವಂತ ಶಕ್ತಿಯನ್ನ ಕೊಡ್ಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಪರಮಾತ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದ್ರೆ ಮಧ್ಯಾಹ್ನ 2 ಗಂಟೆವರೆಗೆ ಹಾಸ್ಪಿಟಲ್ ಅಲ್ಲಿ ನಾನು ಅಲ್ಲೇ ಇದ್ದೀನಿ. ಅವ್ರ ಮೂವ್ಮೆಂಟ್ಸ್ ಎಲ್ಲ ಇತ್ತು, ವೈದ್ಯರು ಕೂಡ ಸ್ಪಂದಿಸ್ತಾ ಇದ್ದಾರೆ, ರಿಕವರಿ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ನನಗೆ ಬಹಳ ಖುಷಿಯಾಗಿ ನಾನು ಹೊರಗಡೆ ಬಂದ ಮೇಲೆ 4:50 ಈ ತರ ಆಗಿರತಕ್ಕಂತ ಘಟನೆ ನನಗೆ ಆಘಾತ ಆಗಿದೆ. ಮತ್ತೆ ಅವರು ಕೂಡ ದೇವೇಗೌಡರು ಸಾಹೇಬ್ರು ಮತ್ತೆ ಅಮ್ಮ ಚೆನ್ನಮ್ಮಾಜಿ ಅವರು ಇಬ್ರು ಕೂಡ ಆದರ್ಶ ದಂಪತಿಗಳು. ಯಾವಾಗ್ಲೂ ಜೊತೆಯಲ್ಲೇ ಎಲ್ಲವನ್ನು ಕೂಡ ಶೇರ್ ಮಾಡ್ಕೊಳ್ಳೋದಾಗ್ಲಿ, ಮತ್ತೆ ಮಾತಾಡೋದಾಗ್ಲಿ, ಎಲ್ಲಾ ವಿಚಾರಗಳನ್ನ ಪರಸ್ಪರವಾಗಿ ಹಂಚ್ಕೊಳ್ಳೋದಾಗ್ಲಿ, ಎಲ್ಲದರಲ್ಲಿ ಅವ್ರ ಜೊತೆಗಿದ್ರು. ಮತ್ತೆ ಇವತ್ತು ಕೂಡ 4 ಗಂಟೆಗೆ ದೇವೇಗೌಡರಲ್ಲಿ ಹೋಗಿದ್ದಾರೆ, ಜೊತೆಲಿ ಮಾತಾಡ್ತಾ ಇರುವಾಗ್ಲೇ ಅಲ್ಲಿ ಜೊತೆಲಿ ಇದ್ದಾಗ್ಲೇ ಅವ್ರಿಗೆ ಆಘಾತ ಆಗಿದೆ ಅನ್ನೋದು ಇವತ್ತು ನಾವು ಗಮನಿಸಬೇಕಾಗಿರತಕ್ಕಂತ ಸಂಗತಿ. ಇಂತ ಒಂದು ಶಕ್ತಿ ಮಹಾ ತಾಯಿನ ನಾವು ಇವತ್ತು ಕಳ್ಕೊಂಡಿದೀವಿ. ದೇವರು ಎಲ್ಲಾ ರೀತಿಯಲ್ಲಿ ತಡ್ಕೊಳ್ಳೋ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅಂದ್ರೆ ಸರ್, ಇವಾಗ ಆಸ್ಪತ್ರೆಗೆ ದಾಖಲ ಮಾಡೋದಕ್ಕಿಂತ ಮುಂಚೆ ನೀವು ಲಾಸ್ಟ್ ಯಾವಾಗ ಸರ್ ಭೇಟಿ ಆಗಿದ್ದು? ಆ ಭೇಟಿ ಆದಾಗ ಯಾವ ತರ ಇತ್ತು ಸರ್? ಲಾಸ್ಟ್ ವೀಕ್ ಅಲ್ಲಿ ಮನೆಗೆ ಹೋಗಿದ್ದೆ. ಆವಾಗ ಅಮ್ಮವ್ರನ್ನ ನೋಡ್ದೆ, ಮಾತಾಡಿಸ್ದೆ. ಅಮ್ಮವರು ಬನ್ನಿ ಶರವಣ ಅವರೇ, ಹೇಗಿದ್ದೀರಾ, ಊಟ ಮಾಡಿ ಅಂತ ಹೇಳಿ ನನ್ ಜೊತೆಲಿ ಮಾತಾಡಿದ್ರು. ಹೌದು, ವೀಲ್ ಚೇರ್ ಅಲ್ಲಿ ಓಡಾಡ್ತಾ ಇದ್ರು. ಎಲ್ಲವನ್ನು ಕೂಡ ಹತ್ತಿರದಿಂದ ಗಮನಿಸಿದೀನಿ. ನಾನು ಕೂಡ ಅವ್ರನ್ನ ಕಾಲ್ಗೆ ನಮಸ್ಕಾರ ಮಾಡ್ಕೊಂಡು ಮಾತಾಡಿಸ್ಕೊಂಡು ಬಂದೆ 1 ವಾರ ಹಿಂದೆ. ಈಗ ಒಂದು 5 ದಿವಸದಿಂದ ಅವ್ರು ಸ್ವಲ್ಪ ಇದು ಲಂಗ್ಸ್ ಪ್ರಾಬ್ಲಮ್ ಆಗಿ ನರಳ್ತಾ ಇದ್ರು ಅಂತ ಹೇಳಿ ಗೊತ್ತಾಯ್ತು. ಇವತ್ತು ಮತ್ತೆ ಹಾಸ್ಪಿಟಲ್ ಅಲ್ಲಿ ನಾನು ನೋಡಿದೆ ಅಷ್ಟೇ. ಅಂದ್ರೆ ಚೆನ್ನಮ್ಮ ಅವರು ಅಂದ್ರೆ ತುಂಬಾ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ಇತ್ತು, ಅಂದ್ರೆ ಶಾಂತ ಸ್ವಭಾವದವರು ಈ ತರ ಇತ್ತು. ಸೊ ಅದ್ ಬಿಟ್ಟು ಏನಾದ್ರು ಬೇರೆ ಏನಾದ್ರು ಆರೋಗ್ಯ ಸಮಸ್ಯೆ ಅವ್ರಿಗಿತ್ತ ಅಂತ ಸರ್? ಅಲ್ಲ, ಸ್ವಲ್ಪ ಬೆನ್ನು ನೋವಿತ್ತು ಅವ್ರಿಗೆ. ಬೆನ್ನಲ್ಲಿ ಸ್ವಲ್ಪ ನೋವಿತ್ತು, ಅದರಿಂದ ಸ್ವಲ್ಪ ನರಳ್ತಾ ಇದ್ರು. ಅದಕ್ಕೆ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ರು. ಬಟ್ ಅದು ವಾಸಿ ಅಂತ ಆಗಿರ್ಲಿಲ್ಲ. ಅದ್ರ ಬಗ್ಗೆ ಯಾವಾಗ್ಲೂ ಹಂಚ್ಕೊಳ್ಳೋರು, ಇನ್ನ ನೋವು ಕಮ್ಮಿ ಆಗಿಲ್ಲ ಅಂತ ಹೇಳೋರು. ಅದೆಲ್ಲ ಕೂಡ ನಾನು ಕೇಳಿದ್ದೀನಿ. ಅದು ಬಿಟ್ರೆ ಇನ್ನೇನು ಸಮಸ್ಯೆ ಇರ್ಲಿಲ್ಲ ಅವ್ರಿಗೆ. ಇತ್ತೀಚಿನ ದಿನಗಳಲ್ಲಿ ಲಂಗ್ಸ್ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರು.
ಅಂದ್ರೆ ಸರ್ ಅಂದ್ರೆ ಕರ್ನಾಟಕದ JDS ಪಕ್ಷದ ಕಾರ್ಯಕರ್ತರಿಗೆ ಒಂದು ದೇವೇಗೌಡರು ಒಂದು ಹೆಮ್ಮೆ ಅಂದ್ರೆ ಒಂದು ಬೆನ್ನೆಲುಬು ಅಂತಂದ್ರೆ ಅವರಿಗೆ ಒಂದು ಬೆನ್ನೆಲುಬು ಬಂದ್ರೆ ಚೆನ್ನಮ್ಮ ಅವರು. ಸೊ ಈಗ ಅವರು ಇವಾಗ ಇಲ್ಲ, ವಿಧಿವಶರಾಗಿದೆ. ಸೊ ಯಾವ ತರ ಅಂದ್ರೆ ದೇವೇಗೌಡರು ಯಾವ ತರ ಇದನ್ನ ಸ್ವೀಕಾರ ಮಾಡ್ತಾರೆ ಅನ್ನೋದೇ ಒಂದು ಇದಾಗಿದೆ. ಅದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಹೌದು. 94 ವರ್ಷದಲ್ಲಿ ದೇವೇಗೌಡರು ಇಷ್ಟು ಅವ್ರ ಎಲ್ಲಾ ರೀತಿಯಲ್ಲಿ ಮೆಮೊರಿ ಪವರ್ ಇರ್ಬೋದು, ಅವರ ಒಂದು ಸಕ್ರಿಯ ರಾಜಕಾರಣ ಇರ್ಬೋದು, ಎಲ್ಲಾ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅಂದ್ರೆ ಅದರ ಮಹಾ ಕೊಂಡಿ, ಮಹಾ ತಾಯಿ, ಮಹಾಶಕ್ತಿ ಚೆನ್ನಮ್ಮಾಜಿ ಅವರು. ಅದ್ರಲ್ಲಿ ಎರಡನೇ ಮಾತಿಲ್ಲ. ಈಗ ವಿತೌಟ್ ಚೆನ್ನಮ್ಮಾಜಿ ಅವ್ರನ್ನ ಅವರು ಯಾವ ತರ ಅದನ್ನ ಅವರು ತಗೋತಾರ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ದೇವೇಗೌಡರು ಸಾಹೇಬ್ರಿಗೆ ಕೂಡ ಆ ಶಕ್ತಿಯನ್ನ ಬರ್ಸುವಂತ ಶಕ್ತಿಯನ್ನ ದೇವರು ಕೊಡಬೇಕು. ಅವ್ರು ನಂಬಿರತಕ್ಕಂತ ಅವರ ಕುಲದೇವರು ಈಶ್ವರ ಆಗ್ಲಿ, ಅಮ್ಮ ಅವರು ಚೆನ್ನಮ್ಮಾಜಿ ನಂಬಿರತಕ್ಕಂತ ರಾಜರಾಜೇಶ್ವರಿ ದೇವಿ ಆಗ್ಲಿ ಆ ಶಕ್ತಿಯನ್ನ ಕೊಡ್ಲಿ ಅಂತೇಳಿ ನಾವು ಕೇಳ್ಕೊತಾ ಇದೀವಿ, ಪ್ರಾರ್ಥನೆ ಮಾಡ್ತೀವಿ. ಅದೇ ಸರ್, ಅಂದ್ರೆ ಈಗ ಮುಂದಿನ ಕಾರ್ಯಗಳ ಬಗ್ಗೆ ಏನ್ ಮಾಹಿತಿ ಇದೆ ಸರ್? ಅಂದ್ರೆ ಏನೀಗ ನಿಮ್ JDS ಕಾರ್ಯಕರ್ತರಿಗೆ ಏನ್ ಮಾಹಿತಿ ಕೊಡುವಂತ ಏನೇನ್ ಕಾರ್ಯಗಳಿದೆ, ಯಾವಾಗ ಅಂದ್ರೆ ಅಂತಿಮ ಸಂಸ್ಕಾರ ಯಾವಾಗ, ಅದ್ರ ಬಗ್ಗೆ ಅದೆಲ್ಲ ಅವ್ರ ಕುಟುಂಬ ಸದಸ್ಯರು ಎಲ್ಲ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಓಕೆ. ಈಗ ಮೃತದೇಹವನ್ನ ಮನೆಗೆ ತಗೊಂಡ್ಬರ್ತಾರೆ ಪದ್ಮನಾಭನಗರಿಗೆ. ಓಕೆ. ಇಲ್ಲಿ ಬಂದ ಮೇಲೆ ಎಲ್ಲ ಚರ್ಚೆ ಆಗಿ ನೆಕ್ಸ್ಟ್ ಏನು ಅಂತ ಹೇಳಿ ಮುಂದಕ್ಕೆ ಎಲ್ಲಿಗೆ ಏನು ಏನೇನ್ ಕಾರ್ಯಗಳಿದೆ ಏನು ಅನ್ನೋದ್ರ ಬಗ್ಗೆ ಮತ್ತೆ ಎಲ್ಲರಿಗೂ ದರ್ಶನದ ಒಂದು ಸಿದ್ಧತೆ ಬಗ್ಗೆ ಎಲ್ಲ ಕೂಡ ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಆಗುತ್ತೆ. ಓಕೆ. ಅಂದ್ರೆ ಸರ್, ಅಂದ್ರೆ 2001ರಲ್ಲಿ ಆದಂತಹ ಒಂದು ಘಟನೆಯಿಂದ ಸಾಕಷ್ಟು ಅಂದ್ರೆ ಅವರು ಅಂದ್ರೆ ದೈಹಿಕವಾಗಿ ಸಾಕಷ್ಟು ಅವರು ಆಘಾತ ಆಗಿತ್ತು, ಬಟ್ ಅವ್ರು ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಇದ್ದು ಅಂತ ಅಂದ್ರೆ ಆಪ್ತರು ಹೇಳ್ತಾರೆ. ಸೊ ನೀವು ನೋಡ್ದಂಗೆ ಅವ್ರು ಯಾವ ತರ? ಸತ್ಯ. ಹೌದು ಹೌದು. ನೀನು ರಾಜಕೀಯ ಇಷ್ಟಪಟ್ಟಿದ್ಯಾ, ಹೋಗು ಮುಂದೆ ಇಟ್ಟಿರೋ ಕಾಲನ ಹಿಂದೆ ಇಡಬೇಡ, ಹೋಗು ಅಂತೇಳಿ ನನಗೆ ಬೆಣ್ತಟ್ಟಿ ಮುಂದೆ ಕಳ್ಸಿದ್ದಾರೆ. ನನಗೆ ಹಲವಾರು ಬಾರಿ ಹೇಳೋದು, ಏನಾದ್ರು ನೀನ್ ಇಷ್ಟಪಟ್ಟು ಮಾಡ್ಬೇಕು ಅನ್ಕೊಂಡ್ರೆ ಮಾಡ್ಬೇಕು, ಬಿಡ್ಬೇಡ. ಆ ತರ ಒಂದು ಚಾಲೆಂಜಿಂಗ್, ಒಂದು ಸವಾಲು, ಒಂದು ಗಟ್ಟಿತನ, ಒಂದು ದೃಢವಾದ ನಂಬಿಕೆ, ಒಂದು ಆತ್ಮವಿಶ್ವಾಸ ಎಲ್ಲವನ್ನೂ ಹೊಂದಿದ್ರು. ನಾನು ಒಂಥರ ಅವ್ರ ಮಗನಾಗಿ ನನ್ನ ನೋಡ್ತಾ ಇದ್ರು. ಅದೆಲ್ಲ ಕೂಡ ನಾನು ಹತ್ತಿರದಿಂದ ಬಲ್ಲೆ. ಅಂದ್ರೆ ಸರ್, ಒಂದು ಘಟನೆ ಏನಾದ್ರು ನೆನ್ಪು ಮಾಡ್ಕೋಬೋದಾ ಸರ್? ಅಂದ್ರೆ ನಿಮ್ಗಾಗಿ ಏನಾದ್ರು ಒಂದು ವಿಶೇಷವಾಗಿ ಏನಾದ್ರು ಮಾಡಿರೋದಾಗಿರ್ಬೋದು, ಊಟ ಮಾಡ್ತಿರೋದಾಗಿರ್ಬೋದು, ಅಥವಾ ನಿಮ್ಗೆ ಏನಾದ್ರು ಒಂದು ಮಾತು ಹೇಳಿರೋದ ಏನಾದ್ರು ಹೇಳಿದ್ರೆ ನೆನ್ಪು ಮಾಡ್ಕೋಬೋದಾ ಸರ್ ಈ ಸಂದರ್ಭದಲ್ಲಿ? ದೇವೇಗೌಡರು ಸಾಹೇಬ್ರ ತರ ಒಳ್ಳೆ ಕೆಲಸ ಮಾಡು, ಎಲ್ಲಾ ರೀತಿಯಲ್ಲಿ ಬಡವರಿಗೆ ಸ್ಪಂದಿಸು, ಅವರೆಲ್ಲ ಹೇಳಿನೇ ನಾನು ಅಪ್ಪಾಜಿ ಕ್ಯಾಂಟೀನ್ ಮಾಡಿರೋದು. ಹೌದೌದು. ದೇವೇಗೌಡರ ಹೆಸರಲ್ಲಿ ಬಡವರಿಗೋಸ್ಕರ ಏನಾದ್ರು ಮಾಡ್ಬೇಕಪ್ಪ ನೀನು, ಅವ್ರಿಗೆ ಏನ್ ಬೇಕೋ ಅದನ್ನ ಸ್ಪಂದಿಸ್ಬೇಕು, ಕಷ್ಟದಲ್ಲಿರೋರ್ನ ನೋಡು, ನೀನ್ ಬೇರೆ ರೀತಿಯಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದೀಯಾ, ಬಟ್ ಹಸಿದವ್ರಿಗೆ ಅನ್ನ ಕೊಡೋದ್ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು, ನೀನ್ ಮಾಡ್ಬೇಕು, ಅನ್ನ ಕೊಡೋದು ಬಡವರಿಗೆ ಫ್ರೀಯಾಗಿ ಕೊಡು ಅಂತ ಅಮ್ಮ ಹೇಳಿದ್ರು. ಕ್ಯಾಂಟೀನ್ ಅನ್ನ ಮಾಡೋದಕ್ಕೆ ಅವರು ಕೂಡ ಒಂದು ಮುಖ್ಯ ಕಾರಣ. ಹೌದು, ಅವರು ಕೂಡ ಕಾರಣ. ಅವ್ರು ಹೇಳಿದ್ರು, ಫ್ರೀಯಾಗಿ ಕೊಟ್ಟ ಅಮ್ಮ ಯಾರು ಸ್ವೀಕಾರ ಮಾಡಲ್ಲ, ಕಡಿಮೆ ದರದಲ್ಲಿ ಗುಣಮಟ್ಟದ ಆಹಾರವನ್ನ ಕೊಡುವಂತ ಕೆಲಸ ಮಾಡ್ತೀನಿ. ನೀವು ಡೆಲ್ಲಿಯಲ್ಲಿ ಇದ್ರಿ, ಡೆಲ್ಲಿಯಲ್ಲಿ ಪ್ರಧಾನಮಂತ್ರಿಯಾಗಿ ಸಾಹೇಬ್ರ ಜೊತೆಲಿ ಇದ್ದಾಗ ಆ ಮುದ್ದೆ ಊಟ ಅಷ್ಟು ಫೇಮಸ್ ಆಗಿತ್ತು ಅಲ್ಲಿ. ಅದೇ ಮುದ್ದೆ ಊಟ ಸಾಹೇಬ್ರಿಗೆ ಇಷ್ಟವಾದದ್ದು ಮತ್ತೆ ಬಡವರಿಗೆ ಇಷ್ಟವಾದದ್ದು, ಆ ಒಂದು ಶಕ್ತಿಯುತವಾದಂತ ಫುಡ್, ಅದನ್ನೇ ನಾನು ಇಲ್ಲಿ ತಯಾರಿ ಮಾಡಿ ಶುಚಿ ಮತ್ತು ರುಚಿಯನ್ನ ಕಾಪಾಡಿಕೊಂಡು ನಾನು ತಿಂಡಿ ಮತ್ತು ಊಟವನ್ನ ದೇವೇಗೌಡರು ಸಾಹೇಬ್ರ ಹೆಸರಲ್ಲೇ ಕ್ಯಾಂಟೀನ್ ಮಾಡ್ತೀನಿ. ಅದನ್ನ ತಾವೇ ಬರ್ಬೇಕು, ಬಂದು ಇನಾಗ್ರೇಷನ್ ಮಾಡ್ಬೇಕು, ಸಾಹೇಬ್ರ ಜೊತೆ ನೀವು ಬರ್ಬೇಕು, ಇಬ್ರು ಬಂದು ಮಾಡ್ಬೇಕು ಅಂತೇಳಿ ಹಲವಾರು ಬಾರಿ ಅವ್ರಿಗೆ ಹೇಳಿ ಅದನ್ನ ಓಪನ್ ಮಾಡಿ, ಅದೆಲ್ಲ ಯಶಸ್ವಿ ಆದ್ಮೇಲೆ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿರತಕ್ಕಂಥದ್ದು ಕೂಡ ನಾನು ಕಂಡಿದ್ದೀನಿ. ಇದನ್ನ ನಿರಂತರವಾಗಿ 9 ವರ್ಷ ಆಗಿದೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಭಾನುವಾರ ಒಂದಿನ ಬಿಟ್ರೆ ಬೇರೆ ದಿನ ಯಾವತ್ತೂ ರಜಾ ಇರಲ್ಲ. ಇವತ್ತು ಕೂಡ ಬಡವರು, ಸ್ಕೂಲ್ ವಿದ್ಯಾರ್ಥಿಗಳು, ಆಟೋ ಚಾಲಕರು, ಕಟ್ಟಡ ಕಾರ್ಮಿಕರು ಎಲ್ರೂ ಕೂಡ ಬಂದು ಅಪ್ಪಾಜಿ ಕ್ಯಾಂಟೀನ್, ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನು, ಅದ್ರಲ್ಲಿ ಬಂದು ಊಟ ಮಾಡಿ ಇವತ್ತು ಕೂಡ ಬಡವರು ಅವರ ಹೊಟ್ಟೆ ಹಸಿವಿಗೆ ಒಂದು ಆಹಾರ ತಾಣ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಅದನ್ನ ಕಡಿಮೆ ದರ ಮತ್ತು ಗುಣಮಟ್ಟದ ಆಹಾರ ಇದನ್ನ ಕೊಟ್ಟು ಅವರ ಒಂದು ಮಾರ್ಗದರ್ಶನದಲ್ಲಿ ನನ್ನ ಒಂದು ಸ್ವಂತ
ಶಕ್ತಿಯಿಂದ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಮೂಲ ಕಾರಣ ಚೆನ್ನಮ್ಮಾಜಿಯವರು ಕೂಡ ಇದ್ದಾರೆ. ಓಕೆ. ಅಂದ್ರೆ ಇವಾಗ ಸರ್ ನೀವು ಆಸ್ಪತ್ರೆಯಲ್ಲಿ ಇದ್ದೀರಾ ಅಥವಾ ಎಲ್ಲಿದ್ದೀರಾ ಅಂತ, ಯಾವ್ದು ಏನಿದೆ ಬೆಳವಣಿಗೆ ಏನೇನ್ ಆಗ್ತಿದೆ ಅಂತಂದ್ರೆ ಪ್ಲಾನ್ಗಳು? ಆಸ್ಪತ್ರೆಯಿಂದ ನಾನು ಹೊರಗಡೆ ಬಂದಿದ್ದೀನಿ. ಓಕೆ. ಸೊ ಈಗ ಬೇರೆ ಕೆಲ್ಸದಲ್ಲಿ ಇದ್ದೀನಿ ನಾನು. ಹಾ ಎಲ್ಲವನ್ನು ಕೂಡ ಅವರ ಕುಟುಂಬ ಸದಸ್ಯರೆಲ್ಲ ಮಾತನಾಡಿ ಅದರ ಒಂದು ಡಿಸಿಷನ್ ಬರ್ತಾ ಇದ್ದಾರೆ. ಹಾ ಹಾ ಈಗ ಮೊದಲನೇದಾಗಿ ಈಗ ಪಾರ್ಥಿವ ಶರೀರ ಈಗ ಪದ್ಮನಾಭನವ್ರ ಮನೆಗೆ ಬರ್ತಾ ಇದೆ. ಓಕೆ. ಬಂದ ಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಹೇಳ್ತೀವಿ. ಹೌದಾ? ಓಕೆ ಸರ್, ಖಂಡಿತ ಧನ್ಯವಾದ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.